ಲಿಫ್ಟಲ್ಲಿ ಹೋಗೋಕ್ಕೆ ಆಗ್ತಿಲ್ಲ. ಇವಾಗಿಂದ ರೋಡ್ಗೆ ಆ ಕಡೆ ಈ ಕಡೆ ಅಂತ ತಳ್ಳಾಡ್ಕೊಂಡು ಹೋಗ್ತಿದೆ. ಏನು ಕಾಣ್ತಿಲ್ಲ, ಏನಿಲ್ಲ, ಏನು ಕಾಣಿಸಲ್ಲ. ಆತ ಲೋಕಲ್ ಇರ್ತಾನೆ. ಚಳಿಲೇ ಇಲ್ಲಿ ಕೈ ಬೆಡ್ ಆಗ್ತಿಲ್ಲ. ಕ್ಲಿಯರ್ ಆಯ್ತು ಸ್ವಲ್ಪ ಮತ್ತೆ ಫಾಲ್. ಸೊ ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ನಾವು ಇವಾಗಿರೋದು ಬಂದು ಮುನ್ನಾರಲ್ಲಿದ್ದೀವಿ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ನೆಕ್ಸ್ಟ್ ಲೆವೆಲ್ ಆಗಿದೆ. ನಿನ್ನೆ ಆ್ಯಕ್ಚುಲಿ ನಾವು ಬಂದಿದ್ದು ನೀವು ನೋಡಿದ್ರಿ, ಫಾರೆಸ್ಟ್ ಏರಿಯಾದಲ್ಲಿ ಬಂದ್ವಿ. ಸುಮಾರು 10 ಗಂಟೆ ಮೇಲೇ ಬಂದಿದ್ದು ನಾವು. ಫುಲ್ ಫಾರೆಸ್ಟಲ್ಲಿ ಫುಲ್ ಭಯ ಗುರು, ನೆಕ್ಸ್ಟ್ ಲೆವೆಲ್ ಭಯ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಹೆಂಗೋ ಮಾಡಿ ನೈಟು 10:30-11 ಗಂಟೆನಷ್ಟರಲ್ಲಿ ಮುನ್ನಾರ್ಗೆ ನಾವು ರೀಚ್ ಆದ್ವಿ. ಇವಾಗ ನಾವು ಇರೋದು ಬಂದು ಗಾಡ್ಸ್ ಓನ್ ಕಂಟ್ರಿ ಮುನ್ನಾರಲ್ಲಿದ್ದೀವಿ. ಸೊ ವ್ಯೂ ಹೇಗಿದೆ, ವೆದರ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ನಾವು ಬೈಕ್ ಜಸ್ಟ್ ಇವಾಗ ಲಾಕ್ದಿವಲ್ಲ, ಫೋಟೋಸ್ ಎಲ್ಲ ತೊಗೋತಿದ್ರು. ಸೊ ನಾನು ಹಂಗೆ ವೀಡಿಯೋ ಮಾಡೋಣ ಯೂಟ್ಯೂಬ್ಗೆ ಲಾಗ್ ಅಂತ ಅಂದ್ಕೊಂಡು ಬಂದೆ. ಸೊ ನೋಡಿ ಏನಿದೆ ಗುರು, ನೋಡಿ ಕ್ಲೌಡಲ್ಲಿ. ಇಲ್ಲಿರೋ ಅದೃಷ್ಟ ಮಾಡಿರಬೇಕು ಅಂತ ಅನಿಸುತ್ತೆ ಕೆಲವೊಮ್ಮೆ. ಈ ಥರ ನೇಚರಲ್ಲಿರೋದು ಒಂಥರ ಖುಷಿ ಗುರು. ನಾವು ಅವಾಗ ಬಂದಿಷ್ಟು ಖುಷಿ ಆಗುತ್ತೆ. ಸೊ ಇಲ್ಲಿರೋರಿಗೆ ಯಾವ ಥರ ಖುಷಿ ಅಂತ ನನಗೆ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇವಾಗೇ ನೋಡ್ತಿದ್ದೀರಾ, ಇದು ಕಾಫಿ ಎಸ್ಟೇಟ್ ಇದೆಲ್ಲ. ಇಲ್ಲಿ ನೋಡಿ ಒಂದು ಕ್ಲೌಡ್ಸ್ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಎಲ್ಲ ಮುಚ್ಚಿಬಿಟ್ಟಿದೆ, ಕ್ಲೌಡ್ಸೇ ಮರಗಳನ್ನು ಮುಚ್ಚಿಬಿಟ್ಟಿದೆ. ಇಲ್ಲೊಂದು ಫಾಲ್ಸ್ ಇದೆ ಗುರು, ಅವಾಗಿಂದ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಿದೆ ನನಗೆ. ಆ ಫಾಲ್ಸ್ ಹೆಂಗಿದೆ ಏನಂತ ನೋಡಬೇಕು. ರಾಕ್ ಕೇವ್ ಅಂತ ಇದೆ ಒಂದು ಇಲ್ಲಿ. ಆ್ಯಕ್ಚುಲಿ ಅದೇ ಗ್ಯಾಪ್ ರೋಡಿಗೆ ಹೋಗೋ ದಾರಿಯಲ್ಲಿ ರಾಕ್ ಕೇವ್ ಅಂತ ಇದೆ. ಇವಾಗ ತೋರಿಸ್ತೀನಿ. ರಾಕ್ ಕೇವ್ ಬಗ್ಗೆ ಸ್ವಲ್ಪ ಗೊತ್ತು ನನಗೆ, ಅದು ರೀಸೆಂಟಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದನ್ನೇ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ಇವಾಗ. ಅಯ್ಯ ಸೊ ವೆಲ್ಕಮ್ ಟು ಎಪಿಸೋಡ್ 3 ದ ಮುನ್ನಾರ್. ಬನ್ನಿ ಇವಾಗ ಹೋಗ್ತಿರೋದು ಬಂದು ನಾವು ಯಾವುದಂದ್ರೆ ಒಂದು ಕೇವ್ ಇದೆ, ಯಾವುದು ಅಂದರೆ ರಾಕ್ ಕೇವ್ ಅಲ್ಲ ಇದೆ. ಹೌದು, ರಾಕ್ ಕೇವ್ ಅಂತ ಒಂದು ಪ್ಲೇಸು, ಅಲ್ಲಿಗೆ ಹೋಗ್ತಿದ್ದೀವಿ. ಇದೆಲ್ಲ ಫುಲ್ ಫಾಗಪ್ಪ, ಏನು ಕಾಣ್ತಾನೆ ಇಲ್ಲ ಲಿಫ್ಟಲ್ಲಿ. ಹಿಂಗೆ ಹೋಗ್ತಿದೆ ಗುರು. ನೋಡಿದೆ ಆ್ಯಕ್ಚುಲಿ, ನೋಡಿದ್ದು ಈಗ 2-3 ದಿನದ ಹಿಂದೆ ಆಗಿದೆ ಅನಿಸುತ್ತೆ ಲ್ಯಾಂಡ್ ಸ್ಲೈಡು. ಆಲ್ಮೋಸ್ಟ್ ಬೆಟ್ಟನೇ ಉದುರು ಬಿದ್ದುಬಿಟ್ಟಿದೆ ಮಳೆಗೆ. ನಾವು ಬರೋಕ್ಕಿಂತ 2 ದಿನದ ಹಿಂದೆ ಇಲ್ಲಿ ಆ್ಯಕ್ಚುಲಿ ಇದು ಯೆಲ್ಲೋ ಅಲರ್ಟ್ ಇತ್ತು. ಸಡನ್ನಾಗಿ ಯಾವ ಟೈಮಲ್ಲಿ ಹೆಂಗೆ ಬೀಳುತ್ತೆ ಅಂತ ಗೊತ್ತಿಲ್ಲ ಗುರು ಇದು ಬೆಟ್ಟ. ಆ ಥರ ಇದೆ ಇದೆಲ್ಲ ಮನೆ. ನೋಡಿ ಗಾಯ್ಸ್, ಏನು ಮಾಡ್ತಿದ್ವಿ, ನಮ್ಮ ಮಗ ರೂಮಲ್ಲಿ ಬಾತ್ರೂಮಲ್ಲಿ ರೂಮ್ ಮಾಡಿದ್ದೀವಿ ಅಷ್ಟೆಲ್ಲ. ಅಲ್ಲಿ ತೊಳಿದರೆ ಬಂದ್ಬಿಟ್ಟು ಇಲ್ಲಿ ಹೋಟ್ಲಲ್ಲಿ ತೊಳಿತವನು. ಇಂಥ ನನ್ನ ಮಕ್ಕಳಿಂದ ದೇಶ ಉದ್ಧಾರ ಆಯ್ತದ. ಉಗಿರಿ ಮತ್ತೆ ಕಳಿಸ್ರಿ ನಾಚಿಕೆ ಅವನೇ ಉಗಿತಾವನೆ ಆಲ್ರೆಡಿ ಬಾಯಿಗೆಲ್ಲ ಹಾಕೊಂಡೆಲ್ಲ. ಈ ಕಡೆ ನೋಡಲೇ ಯಾರಂತಾನೆ ಗೊತ್ತಾಗ್ತಿಲ್ಲ. ಹಂಗೆ ಹೊರ್ಗೆನ ಹೋಗಲ್ಲ ಅತ್ತಗೆ. ನಮ್ಗೆ ಯಾಕೆ ಕೈ ಅನ್ನಿಸ್ತಿರೋ. ಇವ್ನು ಯಾರು ಗೊತ್ತಾನ ಇವಾಗ? ಅದು ಧರ್ಮಸ್ಥಳದಾಗಿದ್ದಲ್ಲ, ಮಾಸ್ಕ್ ಮ್ಯಾನ್ ಆಗಿದ್ದಾನೆ. ಮುಖನೇ ತೋರಿಸ್ತಾ ಇಲ್ಲ, ಸೇಮ್ ಹಂಗೆ ಇದ್ದಾನೆ ಫ್ರೆಂಡ್ಸ್. ನೋಡಿ ಸೇಮ್ ಹಂಗೆ ಇದ್ದಾನೆ, ಮುಖ ತೋರಿಸ್ತಾ ಇಲ್ಲ. ಹಿಯರ್ ಇಸ್ ದ ಮ್ಯಾನ್, ದ ಡೆವಿಲ್. ಅಣ್ಣ ಜಗ್ಗೊತ್ಕೊಂಡು ಹೋಗ್ತಾನೆ. ಸೊ ಅಂತೂ ಇಂತೂ ಬಂದ್ವಿ ಇವಾಗ ರಾಕ್ ಕೇವ್ಗೆ. ರಾಕ್ ಕೇವ್ ತೋರಿಸ್ತೀನಿ ನಿಮಗೆ. ರಾಕ್ ಕೇವ್ ಯಾವುದು ಏನು ಅದ್ರ ಬಗ್ಗೆ ಏನಂತ ನಂಗೆ ಗೊತ್ತಿರೋದು ಸ್ವಲ್ಪ ಹೇಳ್ತೀನಿ. ಅದಕ್ಕಿಂತ ಮೊದಲು ರಾಕ್ ಕೇವ್ ಮುಂದೆ ಇರೋ ವ್ಯೂನ ನಿಮಗೆ ತೋರಿಸ್ತೀನಿ. ನೋಡಿ ಬನ್ನಿ ಇವಾಗ. ನೋಡಿ ಹೆಂಗಿದೆ ಗುರು, ಸ್ವರ್ಗ ಅಲ್ಲ. ಅಲ್ಲಂತೂ ನೋಡಿ ಕ್ಲೌಡ್ಸು ಮುಚ್ಚಿಬಿಟ್ಟಿದೆ ಮನೆನೇ. ಸೂಪರ್ ಆಗಿದೆ ಗುರು. ಹಂಗೆ ಇಲ್ಲೊಂದು ಟೀ ಶಾಪ್ ಇದೆ. ಸೊ ಇದು ರೋಡು, ಇದು ರಾಕ್ ಕೇವ್ಗೆ ಬರೋ ರೋಡು. ಸೊ ರಾಕ್ ಕೇವ್ ಇರೋದು ಇಲ್ಲಿದೆ ನೋಡಿ, ಇದೇ ರಾಕ್ ಕೇವ್. ಸೊ ಇಲ್ಲೇ ನೇಮ್ ಕೂಡ ಇದೆ ನಿಮಗೆ, ರಾಕ್ ಕೇವ್ ಅಂತ. ಈ ರಾಕ್ ಕೇವ್ ಅಂದರೆ ಯಾಕೆ, ಇದ್ರ ಬಗ್ಗೆ ಏನು ಅಂತ ನಿಮ್ಗೆ ಇವಾಗ ಹೇಳ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ವೆಹಿಕಲ್ಸ್ ಇದೆ, ಹೇಳ್ತೀನಿ. ದ ರಾಕ್ ಕೇವ್. ಬನ್ನಿ ಒಳಗಡೆ ಹೋಗೋಣ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಅಪ್ಪ ಫುಲ್ ಕತ್ಲುಗುರು, ಒಳಗಡೆ ಹೋಗೋಕ್ಕೆ ಕಷ್ಟ.
ಒಳಗಡೆ ಹೋಗಿ ಭಯ ಆಗ್ತಿದೆ ಗುರು. ಆ್ಯಕ್ಚುಲಿ ಈ ರಾಕ್ ಕೇವ್ ಬಗ್ಗೆ ಏನಂತಂದರೆ, ಇಲ್ಲಿ ಇವಾಗ ನೋಡಿದ್ರಲ್ಲ ಈ ರೋಡ್ ಇದೆಯಲ್ಲ, ಈ ರೋಡ್ನ ಅಂದರೆ ಅವಾಗಿನ ಕಾಲದಲ್ಲಿ ಇಲ್ಲಿ ಹೋಗ್ತಿದ್ರಲ್ಲ ಯಾರಾದರೂ ಜನ ಹೋಗೋರನ್ನ ಕಳ್ಳರು ಎಲ್ಲ ದರೋಡೆ ಮಾಡಿಬಿಟ್ಟು ಅದನ್ನು ದುಡ್ಡು ಗಿಡ್ಡು ಎಲ್ಲ ಇದನ್ನು ಈ ರಾಕ್ ಕೇವ್ ಒಳಗಡೆ ಇರ್ತಿದ್ರು ಅಂತ ಏನೋ ಅಂತಿದ್ದಾರೆ ಜನ. ಸ್ವಲ್ಪ ಜನ ಹಂಗೆ ಹೇಳ್ತಾರೆ, ಸ್ವಲ್ಪ ಜನ ಬೇರೆ ಹೇಳ್ತಾರೆ, ಗೊತ್ತಿಲ್ಲ ಏನಂತ. ನನಗೂ ಸ್ವಲ್ಪ ಜನ ಹೇಳಿದ್ರು ಏನಂತ ಅಂದರೆ, ಇವಾಗ ರೋಡಲ್ಲಿ ಹೋಗ್ತಿರ್ತಾರಲ್ಲ ಜನನೆಲ್ಲ ದರೋಡೆ ಮಾಡಿಬಿಟ್ಟು ಕಳ್ಳರೆಲ್ಲ ಅದು ಬಂಗಾರ ಆಗಲಿ ಏನೋ ಆಗಲಿ ದುಡ್ಡಾಗಲಿ ಎಲ್ಲ ಅದನ್ನು ಇಲ್ಲಿ ಶೇಖರಿಸಿ ಇಡ್ತಿದ್ರು. ಅವ್ರು ಬಂದು ಇಲ್ಲಿಂದ ತೊಗೊಂಡು ಹೋಗ್ತಿದ್ರು. ಮತ್ತು ಇಲ್ಲಿ ಅವರು ಐಡ್ ಹಾಕೊಂಡು ಒಂದು ಒಳ್ಳೆ ಪ್ಲೇಸಾಗಿ ಸಡನ್ನಾಗಿ ಕರು ಗೊತ್ತೇ ಆಗಲ್ಲ ಯಾರು ಬಂದರು, ಸಡನ್ನಾಗಿ ಬಂದುಬಿಟ್ಟು ಚಾಕು ಚೂರಿ ತೋರಿಸ್ಬಿಟ್ಟು ಆ ಟೈಮಲ್ಲಿ ಏನೇನು ಮಾಡ್ತಿದ್ರು ಏನೋ ಗೊತ್ತಾ. ಒಟ್ಟಿನಲ್ಲಿ ಇದು ಕಳ್ಳರ ಒಂದು ಮನೆ ಅಂತ ಫೇಮಸ್ ಆಗಿದೆ. ಹಂಗೆ ರಾಕ್ ಕೇವ್ ಇತ್ತಲ್ಲ, ರಾಕ್ ಕೇವ್ಗಿಂತ ಹಂಗೆ ಒಂದು 2-3 ಕಿಲೋಮೀಟ್ರ್ ಹಂಗೆ ಮುಂದೆ ಬಂದರೆ ನಿಮ್ಗೊಂದು ಫಾಲ್ಸ್ ಸಿಗುತ್ತೆ. ಆ ಫಾಲ್ಸ್ ನೇಮ್ ಬಂದು ಚಿನ್ನ ಕೆನಲ್ ಫಾಲ್ಸ್ ಅಂತ. ಆನ್ ದ ವೇನೇ ಇದೆ, ತೋರಿಸ್ತೀನಿ ನೋಡಿ. ಸೊ ಇವೇನು ಹೋಗ್ತಿರಲ್ಲ ಈ ಥರ ರೋಡಲ್ಲಿ ಆನ್ ದ ವೇನೇ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಮಸ್ತಾಗಿದೆ ಫಾಲ್ಸ್. ಜೂಮ್ ಹಾಕೋಣ. ಚೆನ್ನಾಗಿದೆ. ಆನ್ ದ ವೇನೇ ಸಿಗುತ್ತೆ ನಿಮಗೆ ಚಿನ್ನ ಕೆನಲ್ ಫಾಲ್ಸ್ ಅಂತ. ಗೂಗಲಲ್ಲಿ ಹಾಕಿದ್ರು ಬರುತ್ತೆ, ಹಂಗೆ ಸಿಗುತ್ತೆ ನಿಮಗೆ. ಬರೀ 2-3 ಕಿಲೋಮೀಟ್ರಿಗೆ ರೋಡ್ ಸೈಡಲ್ಲಿ ಇದೆ. ಹಿಂದೆ ನೋಡ್ತಿದ್ದೀರಾ ಅದೇ ಬೀಚು, ಅದನ್ನು ಬೀಚಲ್ಲ ಸಾರಿ ಫಾಲ್ಸು ನೋಡ್ಕೊಂಡೋಗಿ. ಓಕೆನಾ.